ನಮಸ್ಕಾರ. ಕುಕ್ ನೌ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವಾಗ ತುಂಬ ಹಣ್ಣಾಗಿರೋ 2 ಬಾಳೆಹಣ್ಣು ತಗೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪು ಸಕ್ಕರೆ. ತುಂಬ ಜಾಸ್ತಿ ಹಾಕಬಾರ್ದು, ಆಲ್ರೆಡಿ ಬನಾನದಲ್ಲಿ ಶುಗರ್ ಇರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಒಂದು 2 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅಡುಗೆ ಸೋಡಾ ಒಂದು 1 ಸ್ಪೂನ್ ಸಾಕು. ಒಂದು ಹಾಫ್ ಸ್ಪೂನ್ ಉಪ್ಪು. ಇದನ್ನು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಪೇಸ್ಟ್ ಥರ ಆಗಬೇಕು, ಆ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಕೆಲವರು ಗ್ರೈಂಡ್ ಮಿಕ್ಸಿಯಲ್ಲಿ ಹಾಕ್ಕೊತಾರೆ, ಬಟ್ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಪೇಸ್ಟ್ ಆಗೋಲ್ಲ. ಇದಕ್ಕೆ ನಾನೊಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಇವಾಗ ನಾನು ಮೈದಾ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ 1 ಕಪ್ ಹಾಕಿದ್ದೀನಿ, ಎಷ್ಟಾಗುತ್ತೋ ನೋಡಿಕೊಂಡು. ಆಮೇಲೆ 2 ಕಪ್ಪು, ಆಮೇಲೆ 3 ಕಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೆಕ್ಸ್ಟ್ ಸೆಕೆಂಡ್ ಕಪ್ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಪಾತಿ ಹಿಟ್ಟು ಕಲಿಸ್ದಂಗೆ ಚೆನ್ನಾಗಿ ನಾದಿಸ್ಬೇಕು. ಇದನ್ನು ಎಷ್ಟು ನಾದಿಸ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಇದಕ್ಕೆ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಸಾಫ್ಟಾಗಿ ಬರುತ್ತೆ ಮ್ಯಾಂಗ್ಳೂರ್ ಬನ್ಸು. ಇವಾಗ ನಾನು ಮತ್ತೊಂದು ಕಪ್ ಹಾಕ್ಕೊತಾ ಇದ್ದೀನಿ. ತುಂಬ ನೀರು ಥರ ಆದರೆ ಚೆನ್ನಾಗಿರಲ್ಲ, ಸೊ ಇನ್ನೊಂದು ಕಪ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಳತೆಯಲ್ಲಿ ಹಾಕ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಶೇಪಿಗೆ ಬಂತು ನೋಡಿ, ಚೆನ್ನಾಗಿ ನಾದಿಸಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ. ಇದನ್ನು ನಾವಿವಾಗ ಆಲ್ಮೋಸ್ಟ್ 6 to 8 ಅವರ್ಸ್ ನೆನೆಯೋಕೆ ಬಿಡಬೇಕು. ನಾನು ಆಲ್ಮೋಸ್ಟ್ 8 ಅವರ್ಸ್ ಬಿಟ್ಟ ಮೇಲೆ ಹಿಂಗೆ ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ, ಕೈಗೆಲ್ಲ ಅಂಟ್ಕೊತಾ ಇದೆ. ಇವಾಗ ಇದನ್ನು ದೊಡ್ಡದಾಗಿ ಈ ಥರ ಇಷ್ಟು ದೊಡ್ಡ ಉಂಡೆ ಮಾಡ್ಕೊಬೇಕು. ತುಂಬಾ ಸಾಫ್ಟಾಗಿರಬಾರ್ದು, ಅದು ತೆಳ್ಳಗೆ ನಾವು ಲಟ್ಟಿಸ್ಕೊಂಡ್ರೆ ಅದು ಅಷ್ಟೊಂದು ಉಬ್ಬಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹೀಗೆ 2 ಸೈಡ್ಸ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿತ್ತು, ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.